ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆ್ಯಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಡಿಸೆಂಬರ್ 21ನೇ ತಾರೀಕು ನಮ್ಮ ನಕ್ಷತ್ರನಾಡಿ ತರಗತಿಗಳು 105ನೇ ಬ್ಯಾಚ್ ಇರ್ತಕ್ಕಂಥದ್ದು. ಆನ್ಲೈನ್ ಬ್ಯಾಚ್ ಇರ್ತಕ್ಕಂಥದ್ದು. ಆನ್ಲೈನ್ ಅಂತಂದ್ರೆ ಮನೇಲೇ ಕೂತು ಕಲಿತಕ್ಕಂಥ ಅಥವಾ ನಿಮ್ಮ ಅನುಕೂಲವಾಗಿರ್ತಕ್ಕಂಥ ಸ್ಥಳದಲ್ಲಿ ಕೂತು ಕಲಿತಕ್ಕಂಥ ಸಾಧ್ಯತೆ. ಝೂಮ್ ಆ್ಯಪ್ ಮುಖಾಂತರ ನಾನೇ ಪಾಠ ಮಾಡ್ತಕ್ಕಂಥದ್ದು. ಬೆಳಿಗ್ಗೆ 11 ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ. ಅದು ಅನುಕೂಲ ಆಗಿಲ್ಲ ಅಂತಂದ್ರೆ ಸಂಜೆ 7:30 ಒಂದು ಬ್ಯಾಚ್ ಇರುತ್ತೆ. 11 ಗಂಟೆಗೆ ಒಂದು ಬ್ಯಾಚು, 7:30 ಒಂದು ಬ್ಯಾಚು, 7:30 9, 11ರಿಂದ 12:30. 15 ದಿವಸದ ಕ್ಲಾಸ್ ಇರುತ್ತೆ. ಸೊ ನಾನು ಕೊಡ್ತಕ್ಕಂಥ ಆ್ಯಪ್, ನಾವೇನು ಈಗ ಆ್ಯಪ್ ತೋರಿಸ್ತೀವಿ ನಾವು ಸ್ಕ್ರೀನಲ್ಲಿ, ಅದೇ ಆ್ಯಪ್ ಕೊಡ್ತಕ್ಕಂಥದ್ದು. ಅನೇಕರು ಕನ್ಫ್ಯೂಸ್ಮೆಂಟ್ ಮಾಡ್ಕೊಂಡಿರ್ತಾರೆ ಈ ಒಂದು ಜೀವನದ ವಿಚಾರದಲ್ಲಿ. ಜ್ಯೋತಿಷ್ಯ ಕಲಿತಾಗ ನಿಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಸಿಗುತ್ತೆ. ಯಾರೋ ಅಲ್ಲಿ ದೇವಸ್ಥಾನದ ಹತ್ರ ಹೋದ್ವಿ, ಇವ್ರ ಹತ್ರ ಹೋದ್ವಿ, ಅಲ್ಲೇನೋ ಕೇಳಿದ್ವಿ, ಅವ್ರು ಹೇಳೋದು ಒಂದೇ, ನಿಮಗೆ ಶನಿ ಪ್ರಾಬ್ಲಮ್ಮು, ಇಲ್ಲ ಅಂದ್ರೆ ಯಾವ ಲಗ್ನ ತಗೊಂಡ್ರು ನಿಮಗೆ ಒಂದೇ ಒಂದು ಕಿವಿಗೆ ಹೂವು ಇಡ್ತಕ್ಕಂಥದ್ದು ಏನು ಅಂತಂದ್ರೆ ಈ ಗುರುಬಲದ ಬಗ್ಗೆ ಹೇಳ್ಬಿಡ್ತಾರೆ. ಚಂದ್ರನಿಂದ ನೋಡ್ಬಿಟ್ಟು ಈಗ ಮದುವೆ ಆಗ್ಬಿಡುತ್ತೆ ಅಂತ. ಆ ಲಗ್ನಕ್ಕೆ ಗುರುನೇ ನೆಗೆಟಿವ್ ಆಗಿರ್ತಾನೆ. ಆ ನೆಗೆಟಿವ್ ಆಗಿರ್ತಕ್ಕಂಥದ್ದನ್ನೇ ಅವ್ರು ಹೇಳಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಕಾಲನ ಜಸ್ಟ್ ತಳ್ತಕ್ಕಂಥ ಕೆಲಸ ಮಾಡ್ತಾರೆ, ಸುಮ್ಮನೆ ದುಡೋದು ಮುಂದೆ. ಯಾವುದೇ ಕಾರಣಕ್ಕೂ ದೇರ್ ಇಸ್ ನೋ ರೆಮಿಡಿ ಇನ್ ಅಸ್ಟ್ರಾಲಜಿ. ದೇರ್ ಇಸ್ ನೋ ರೆಮಿಡಿ. ವಾಟ್ ಈಸ್ ಓನ್ಲಿ ದ ಟೈಮ್. ಮಂತ್ರ ಹೇಳ್ಕೊಂಡ್ರೆ ಒಂದು 20-25% ಅಷ್ಟು ನಮಗೆ ಆಸೆ ಹುಟ್ಟಬಹುದೇನೋ ಯಾವ ವಿಚಾರದಲ್ಲಾದರೂ, ಅಥವಾ ಒಂದು ಅಚೀವ್ಮೆಂಟ್ಗೆ ಒಂದು 20%-25% ಆ್ಯಡ್ ಆಗುತ್ತೆ. ಬಿಕಾಸ್ ಸೌಂಡ್ ವೇವ್ಸ್ ಇಂದ ಒಂದು ಸೈನ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ವಾಕಿಂಗ್ ಮಾಡಿ ಅಂತಾರೆ. ಸೊ ನಮ್ಗೇನೋ ಒಂದು ಪ್ರಾಬ್ಲಮ್ ಇರುತ್ತೆ, ಒಂದು ಬ್ಲಡ್ ಪ್ರೆಷರು ನಾವು ವಾಕಿಂಗ್ ಮಾಡಿದ್ರೆ ಹೊಟ್ಟೆ ಹೋಗುತ್ತಾ? ಇಲ್ಲ, ಕಂಟ್ರೋಲ್ ಇರುತ್ತೆ ಅಂತ ಹೇಳ್ತಾರೆ. ಶುಗರ್ ಇದೆ ಸರ್, ನಮಗೆ ಡಯಾಬಿಟಿಸ್ ಆಗಿದ್ದೀವಿ, ಟೈಪ್ 1 ಟೈಪ್ 2 ಆಗಿದ್ದೀವಿ, ಏನು ಮಾಡಬೇಕು? ಸ್ವಲ್ಪ ಎಕ್ಸಸೈಸ್ ಮಾಡಿ, ಸ್ವಲ್ಪ ನೀವು ಸ್ಟಾರ್ಚ್ ತಗೊಳ್ಳೋದನ್ನು ಕಮ್ಮಿ ಮಾಡಿ, ಇದೆಲ್ಲ ಮಾಡಿದ್ರೆ ಕಂಟ್ರೋಲ್ ಇರುತ್ತೆ. ಹಾಗೇನೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಅಷ್ಟೇ, ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಕ್ಕೆ ಇವೆಲ್ಲ ಇದೆ. ಇಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ನಮ್ಮ ದೇವಸ್ಥಾನದಲ್ಲಿ ಕೂತಿರೋರು ಮತ್ತೆ ದೊಡ್ಡ ದೊಡ್ಡ ವೇಷಧಾರಿಗಳು ಏನೂ ಇಲ್ಲ ಅವ್ರ ಕೈಯಲ್ಲಿ. ಏನು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಯಾವ ಒಂದು ಶಕ್ತಿನೂ ಇಲ್ಲ. ಸುಮ್ಮನೆ ಹೋಗಿ ಕಾಲಿಗೆ ಬೀಳ್ತೀವಿ ಅಷ್ಟೇ, ಏನು ಚೇಂಜ್ ಮಾಡೋಕ್ಕಾಗಲ್ಲ. ಸಂತರು ಹೇಳಿದ್ದು ಒಂದೇನೆ, ಒಂದೇ ಆಶೀರ್ವಾದ ಅವ್ರು ಮಾಡೋದು, ಕಾಲ ಬಂದಾಗ ಎಲ್ಲವೂ ಸರೋಗುತ್ತೆ. ಕಾಲ ಬಂದಾಗ ಅಂದ್ರೆ ಅಲ್ಲಿ ನಾವು ಅರ್ಥ ಆಗಬೇಕು, ನಮ್ಮ ಕರ್ಮ, ಆ ಕರ್ಮದ ಪ್ರಕಾರ ಈಗ ಬಂದಿರತಕ್ಕಂಥದ್ದು ದಶಾ ಭುಕ್ತಿ ಅಂತರ್ಭುಕ್ತಿ ಬಂದಾಗ ಆಗುತ್ತೆ. ಅದು ಬಂದಿಲ್ಲ ಅಂದ್ರೆ ಅದು ಆಗಲ್ಲ. ಕಾಲ ಬಂದಾಗ ಅದು ಈ ಜನ್ಮದಲ್ಲಿ ಬರುತ್ತೋ ಮುಂದಿನ ಜನ್ಮದಲ್ಲಿ ಬರುತ್ತೋ ಹೇಳಿದಾರ ನಿಮಗೆ? ಯಾವುದು ಹೇಳಕ್ಕಾಗಲ್ಲ. ಆಮೇಲೆ ತುಂಬಾ ಜನ ಜ್ಯೋತಿಷ್ಯನ ಈ ರೀಸನ್ ಇಂದಾನೆ ನಂಬಲ್ಲ. ಜ್ಯೋತಿಷ್ಯ ಶಾಸ್ತ್ರ ನಂಬದೇ ಇರಕ್ಕೆ ಮೂಲ ಕಾರಣ ಜ್ಯೋತಿಷ್ಯದಲ್ಲಿ ಭರವಸೆ ಇಲ್ಲದೆ ಇರೋದನ್ನು ಇಲ್ಲದೆ ಇರೋ ತರ, ಆಗಿರೋ ತರ ಬರೋ ತರ ಮಾಡ್ಕೊಡ್ತಕ್ಕಂಥ ಹುಚ್ಚು. 100% ಯಾರ ಕೈಯಲ್ಲೂ ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ದೊಡ್ಡ ದೊಡ್ಡ ಚಾನೆಲ್ ಬರ್ತಕ್ಕಂಥ ಎಲ್ಲ ಕೂತಿರ್ತಾರಲ್ಲ, 6:30 to 9:30 ತಲೆ ತಿನ್ನಕ್ಕೆ ರಾಶಿ ಭವಿಷ್ಯ, ಅವ್ರ ಕೈಲೂ ಏನು ಮಾಡೋಕ್ಕಾಗಲ್ಲ. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ದೇ ಆರ್ ಜಸ್ಟ್ ಟೆಲಿಂಗ್ ಫಾಲ್ಸ್.
ಇದರಿಂದ ಹಿಂದೂ ಧರ್ಮದ ಮೇಲೆ ಏಟ್ ಬೀಳ್ತಾ ಇದೆ, ಅವ್ರಿಗೆಲ್ಲ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಕಾರಣಕರ್ತರಾಗ್ತೀವಿ, ನನ್ನನ್ನು ಸೇರಿಸ್ಕೊಂಡೇ ಹೇಳ್ತಾ ಇದ್ದೀನಿ. ಅದನ್ನು ಹೇಳಿದಾಗ ಅವ್ರು ಅರ್ಥ ಮಾಡಿಕೊಂಡು ಬದಲಾದ್ರೆ ಒಳ್ಳೆಯದು. ಇವತ್ತಿನ ದಿವಸ ಎಷ್ಟೊಂದು ಧಾರಾವಾಹಿಗಳು ನೋಡ್ತಾರೆ ಹೆಣ್ಮಕ್ಳು, ಅದ್ರಲ್ಲಿ ತುಂಬಾನೇ ದೇವ್ರ ವಿಚಾರ ತೋರಿಸಿ ನನಗೆ ಪೂಜೆ ಮಾಡಿದ ತಕ್ಷಣ ಸರೋಯ್ತು ಅವೆಲ್ಲ ತೋರಿಸಿ ಮಾನಸಿಕವಾಗಿ ಅವರು ಸ್ವಲ್ಪ ಏನೋ ಆಗತ್ತೆ ಅಂತ ಹೋಗ್ತಾರೆ. ದೇರ್ ಇಸ್ ನಾಟ್ ರಿಟನ್ ಎನಿವೇರ್ ಇನ್ ದಿ ಬುಕ್ಸ್ ಆರ್ ವೇದಾಸ್ ಡೂ ಪೂಜಾ ಯು ವಿಲ್ ಗೆಟ್ ರಿಸಲ್ಟ್ ಅಂತ ವೇದದಲ್ಲೇ ಬರೆದಿಲ್ಲ. ಎಲ್ಲರೂ ಬರೆದಿದ್ದಾರೆ ವೇದದಲ್ಲಿ, ತೋರಿಸಿ ಬಂದು. ಉಪನಿಷತ್ತಲ್ಲಿ ಬರೆದಿದ್ದಾರಾ ನೋಡಿ. ವೇ ಆಫ್ ಲೈಫ್ ಮಾತ್ರ ಬರೆದಿರೋದು, ಭಗವದ್ಗೀತೆಲ್ಲ ಬರೆದು ಬಿಟ್ಟಿದ್ರೆ ಅಲ್ಲಿ ಇದ್ದಿದ್ದೂ ಇಲ್ಲ. ಕರ್ಮ ಮಾಡಿ ಅಷ್ಟೇ, ಫಲಾಫಲ ನಂಗೆ ಬಿಡಿ ಅಂತ ಅವ್ರು ಇನ್ನೂ ಸೇಫ್ ಆಗಿ ಬರೆದು ಬಿಟ್ಟಿದ್ದಾರೆ. ಭಗವದ್ಗೀತೆ ಇಸ್ ವೆರಿ ವೆರಿ ಸೇಫ್. ಅದು ಸುಮ್ಮನೆ ನಿನಗೆ ಕೆಟ್ಟದಾಯ್ತಾ ಅದು ನಿನ್ನ ಕರ್ಮಫಲ, ಒಳ್ಳೇದಾಯ್ತಾ ಅದು ನಿನ್ನ ಕರ್ಮಫಲ, ನಿನಗೆ ಈ ದಾರಿಲಿ ಹೋದಾಗ ನಿಂಗೆ ಸಕ್ಸಸ್ ಸಿಗ್ತಾ ಕರ್ಮಫಲ, ನಿನಗೆ ಫೇಲ್ಯೂರ್ ಸಿಗ್ತಾ ಕರ್ಮಫಲ. ಸಕ್ಸಸ್ ನೋಡ್ತಾ ಇದ್ದೀನಿ ಸರ್ ಮುಂದೆ ಬರುತ್ತಾ, ನಿಮ್ಮ ಕರ್ಮ ಇದ್ರೆ ಬರುತ್ತೆ. ಫೇಲ್ಯೂರ್ ಆಗತ್ತಾ ಸರ್, ನಿಮ್ಮ ಕರ್ಮ ಇದ್ರೆ ಫೇಲ್ಯೂರ್ ಆಗ್ತೀರಾ. ಇಷ್ಟೇ ವರ್ಡ್ಸ್ ಅದರಲ್ಲಿರೋದು. ಈ 4 ವರ್ಡ್ ತಿಳ್ಕೊಂಡ್ಬಿಟ್ರೆ ಭಗವದ್ಗೀತೆಯಲ್ಲಿ ನೀನೇನು ಇಲ್ಲ, ಅಲ್ಲಿ ನಥಿಂಗ್. ಈ ಜಸ್ಟ್ ಟೆಲ್ಸ್ ಪ್ಯೂರ್ಲಿ ಕರ್ಮ ಬೇಸ್ಡ್. ಡೂ ಯುವರ್ ಡ್ಯೂಟಿ. ಅಸ್ಟ್ರಾಲಜಿನೂ ಅದನ್ನೇ ಹೇಳೋದು. ನಮ್ಮವರು ತಿಳಿಸ್ತಾರೆ. ಅದಕ್ಕೆ ತುಂಬಾ ಜನ ಜ್ಯೋತಿಷಗಳನ್ನ, ಆ ಜ್ಯೋತಿಷ್ಯ ಹೇಳ್ತಕ್ಕಂಥ ವರ್ಗದವ್ರನ್ನ ಬಾಯಿಗೆ ಬಂದಂಗೆ ಬೈಯೋದು ಇದೇ ಕಾರಣ. ಭರವಸೆಗಳು, ಅದು ಏನು ಗೊತ್ತಾ, ಫಾಲ್ಸ್ ಭರವಸೆ. ಆಗತ್ತೆ ಆಗಲ್ಲ, ಇದೇ ಇಲ್ಲ ಅಷ್ಟೇ. ಯಾವ ಪೂಜೆ ಯಾವುದು ವರ್ಕ್ ಆಗಲ್ಲ, ಯಾವ ಹೋಮನೂ ವರ್ಕ್ ಆಗಲ್ಲ. ಸುಮ್ಮನೆ ಮನೇಲಿರ್ತಕ್ಕಂಥ ಪೋಷಕರು ಸುಮ್ಮನೆ ತಲೆ ಕೆಡ್ಸ್ಕೊಂಡಿದ್ದಾರೆ. ಆಗತ್ತೆ ಅಂದ್ರೆ ಒಂದು ಟೈಮ್ ಬರುತ್ತೆ, ಆಗತ್ತೆ. ಆಗಲ್ಲ ಅಂದ್ರೆ ಆಗಲ್ಲ. ಮನಸ್ಥಿತಿಗಳು, ಪರಿಸ್ಥಿತಿಗಳು ಜಾತಕದಲ್ಲಿ ತೋರಿಸ್ತವೆ. ಅವ್ರದ್ದು ಆ ವ್ಯಕ್ತಿದು ಡೈರೆಕ್ಷನ್ನು, ಆ ವ್ಯಕ್ತಿಗಿರ್ತಕ್ಕಂಥ ಒಂದು ಮನಸ್ಥಿತಿ, ಅವರ ವ್ಯಕ್ತಿಗಿರ್ತಕ್ಕಂಥ ಪರಿಸ್ಥಿತಿ, ಮ್ಯಾರೇಜ್ ಕಾಂಬಿನೇಷನ್ಗಳು ಎಲ್ಲ ಕ್ಲಿಯರ್ ಕೊಟ್ಬಿಡುತ್ತೆ, ಇನ್ಕ್ಲೂಡಿಂಗ್ ಅಚೀವ್ಮೆಂಟ್ ಆಫ್ ಲೈಫ್. ಬರೆದಿಟ್ಬಿಟ್ಟಿರುತ್ತೆ, ಇಂಥವರೇ ಇಂಥ ಲೆವೆಲ್ಗೆ ಹೋಗ್ತಾರೆ, ಇಂಥ ಫೀಲ್ಡ್ಗೆ ಹೋಗ್ತಾರೆ, ಇಂಥ ಅಚೀವ್ಮೆಂಟ್ ಮಾಡ್ತಾರೆ ಅಂತ. ಇನ್ನು ಜ್ಯೋತಿಷ್ಯ ಗೊತ್ತಿರೋರು ಯಾವುದು ಫೀಲ್ಡ್ಗೆ ಹೋಗೇ ಇಲ್ಲ. ಜ್ಯೋತಿಷ್ಯ ಗೊತ್ತಿದ ತಕ್ಷಣ ನಾವೊಂದಷ್ಟು ಹೋಮ ಮಾಡಿಕೊಂಡು ನಾವು ದೊಡ್ಡ ದೊಡ್ಡ ಪೊಸಿಷನ್ ಎಲ್ಲ ಅಲಂಕರಿಸ್ಬೋದಲ್ವಾ? ಆಗತ್ತಾ? ಯೋಚನೆ ಮಾಡಿ ನೀವೇನೆ. ಆ ಹೇಳವನೇ ಮಾಡಿರಲ್ಲ ಅವನು. ಕುಜದೋಷ, ಆಮೇಲೆ ಈ ಗುರುಬಲ ಯಾರಾದ್ರೂ ಹೇಳಿದ್ರೆ ನಾನು ನಿಜವಾಗ್ಲೂ ಹೇಳ್ಬಿಡ್ತೀನಿ, ಅವ್ನಿಗೆ ಅಸ್ಟ್ರಾಲಜಿ ಗೊತ್ತಿಲ್ಲ. ಗುರುಬಲ ಅಂತ ಹೇಳ್ತಕ್ಕಂಥವನಿಗೆ 100 ಅಲ್ಲ 1000% ಅಸ್ಟ್ರಾಲಜಿನೇ ಗೊತ್ತಿಲ್ಲ. ಇದನ್ನ ಕಿರ್ಚ್ಕೊಂಡು ಯಾವ್ದಾದ್ರು ಟವರ್ ಮೇಲೆ ಹತ್ತಿ ಕಿರ್ಚ್ಕೊಂಡಾರು ಹೇಳ್ತೀನಿ, ಶಿಖರದಲ್ಲಿ ಹೋಗಿ ಮೈಕ್ ಹಾಕಾರು ಹೇಳ್ತೀನಿ. ಯಾರು ಗುರುಬಲ ಬಗ್ಗೆ ಮಾತಾಡಿದ್ರೆ ಆ ವ್ಯಕ್ತಿಗೆ ಸಾಸಿವೆ ಕಾಳಷ್ಟು ಜ್ಯೋತಿಷ್ಯ ಗೊತ್ತಿಲ್ಲ. ಗುರುಬಲ ಇರೋದು ಮುಹೂರ್ತ ಫಿಕ್ಸ್ ಮಾಡಕ್ಕೆ, ಮದುವೆ ಆಗಕ್ಕಲ್ಲ. ಅಲ್ಲೂ ಕೂಡ ಇದೇ ತರನೇ. ನಾನು ಇದನ್ನ 10 ವರ್ಷದಿಂದ ಹೇಳಿ 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 ತುಂಬಾ ಜನ ಡೌನ್ ಮಾಡ್ಬಿಟ್ಟಿದ್ದಾರೆ, ಏನು ಹೇಳೋದು ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಅದು ಒಳ್ಳೇದೇ ಆಗಲಿ. ನನ್ನನ್ನು ಬೈಕೊಳ್ತಾರೆ ಜನ, ಏನು ಹಿಂಗೆ ಹೇಳ್ತಾರೆ, ಬೈಕೊಂಡ್ರೂ ಪರವಾಗಿಲ್ಲ. ಒಳ್ಳೇದು ಹೇಳಕ್ಕೆ ಅದೇನೋ ಹೇಳ್ತಾರಲ್ಲ, ಇವನ್ ಇಫ್ ಐ ಡೈ ಆಲ್ಸೋ ಐ ಡೋಂಟ್ ಕೇರ್, ಐ ಟೆಲ್ ದಿ ಟ್ರೂತ್ ಆಫ್ ದಿ ಸಬ್ಜೆಕ್ಟ್. 100% ಗುರುಬಲ ಅನ್ನೋದು ಇಲ್ವೇ ಇಲ್ಲ. 10 ವರ್ಷದಿಂದ ತುಂಬಾ ಜನ ರಾಶಿ ಫಲ ಹೇಳ್ತಾ ಇದ್ರು, ಈ ನಡುವೆ ಲಗ್ನಕ್ಕೆ ಬಂದಿದ್ದಾರೆ, ಲಗ್ನ ಫಲ ಅಂತ. ಇವಾಗ ರಾಶಿನ ಸ್ವಲ್ಪ 50-50 ಹೇಳ್ತಾರೆ. ಲಗ್ನ ಆದ್ರೂ ನೋಡ್ಕೊಳ್ಳಿ, ರಾಶಿ ಅಂತ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ಎಲ್ಲ ದಶಾಭುಕ್ತಿಗೆ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ 65,000 ಜನ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಟ್ಟಿದೀವಿ. ಆಲ್ ಸೇ ದಿ ಸೇಮ್ ಥಿಂಗ್, ದಶಾಭುಕ್ತಿ ಅಂತರ್ಭುಕ್ತಿ. ಹಣೆ ಬರದಲ್ಲಿ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಅದು ನನ್ನ ಸ್ಟೂಡೆಂಟ್ ಆಗಿರ್ಬೋದು, ನಾನಾರು ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ. ಸೊ ಅಸ್ಟ್ರಾಲಜಿ ಏನಕ್ಕೆ ನೋಡ್ಕೋಬೇಕು? ಟು ಗೇನ್ ಕಾನ್ಫಿಡೆನ್ಸ್. ಟು ಗೇನ್ ಕಾನ್ಫಿಡೆನ್ಸ್, ವಾಟ್ ಈಸ್ ದೇರ್ ಇನ್ ಮೈ ಸ್ಟೋರ್, ವಾಟ್ ಈಸ್ ನಾಟ್ ದೇರ್ ಇನ್ ಮೈ ಸ್ಟೋರ್. ಟು ಗೇನ್ ಕಾನ್ಫಿಡೆನ್ಸ್ ಬಂದು ಕಲೀರಿ. ಯಾರು ಬಂದು ಕಲ್ತ್ರೆ ಇಲ್ಲೇ ಹೇಳ್ತಾ ಇದ್ದೀನಿ, ಪರಿಹಾರ ಅಂತ ಅನ್ಕೊಂಡು ಬಂದ್ರೆ ನಾನು ಯಾವ ಪರಿಹಾರನೂ ಇರಲ್ಲ. ಇಫ್ ಇಟ್ ಈಸ್ ದೇರ್ ಯು ಕ್ಯಾನ್ ಸಿ ಇಟ್, ಇಫ್ ಇಟ್ ಈಸ್ ನಾಟ್ ದೇರ್ ಯು ಹ್ಯಾವ್ ಟು ವೇಟ್ ಫಾರ್ ಇಟ್. ಇಫ್ ಇಟ್ ಈಸ್ ನೆವರ್, ಮರೆತು ಬಿಟ್ಟು ಬೇರೆ ದಾರಿಗೆ ಹೋಗಿ. ಇದೇ ಅಸ್ಟ್ರಾಲಜಿ. ಈ ಅಸ್ಟ್ರಾಲಜಿ ಕಲೀರಿ, 100% ಟ್ರೂತ್ ಸಿಗುತ್ತೆ. ಅಸ್ಟ್ರಾಲಜಿ ಕಲ್ತಾದ್ಮೇಲೆ ಡೆಫಿನೆಟ್ಲಿ ಹೇಳ್ತಾರೆ, ಎಸ್ ಆರ್ ನೋ ಆನ್ಸರ್ ಅಷ್ಟೇ ಸಿಗೋದು ನಿಮಗೆ. ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಗುರುಜಿ, ನಮ್ಮ ಹೆಸರು ಮನೋಜ್, ಹುಬ್ಬಳ್ಳಿಯಿಂದ.
ಹಾ ಸರ್, ನನ್ನ ವೈಫ್ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಯಾವ್ದ್ರ ಬಗ್ಗೆ? ನನ್ನ ವೈಫ್ ಹೆಂಡತಿ ಬಗ್ಗೆ. ಏನ್ ಕೇಳ್ಬೇಕು? ಅವ್ರ ಸುಮಾರು ಈಗ 3 ದಿನ ಮುಂಚೆ ಶನಿವಾರ ಅವ್ರ ಅಪ್ಪರ ತಿರ್ಕೊಂಡಿದ್ರ. ಅವ್ರ ಊರಿಗೆ ಹೋಗಿದ್ದಾರೆ ಸರ್. ಈಗ ಸಡನ್ಲಿ ಇವತ್ತು ಅವ್ರ ಅಡ್ಮಿಟ್ ಆಗಿತ್ತ ಅಂತ ಇದ ಸುದ್ದಿ ಬಂತ. ಯಾರು ಅಡ್ಮಿಟ್ ಆಗಿದ್ದಾರೆ? ನಮ್ಮ ವೈಫರ್. ಸರಿ, 1 to 240 ಒಂದು ನಂಬರ್ ಹೇಳಿ. 19. ಒಂದು ನಿಮಿಷ. ಹೆಲ್ತ್. ಈಗ 6ನೇ ಮನೆ ನೋಡ್ತೀವಿ, ಕಸ್ಪ್ ಏನ್ ಹೇಳುತ್ತೆ ಅಂತ. ಹೆಲ್ತ್ ನೋಡ್ತೀವಿ. 9ನೇ ಮನೆ, 7ನೇ ಮನೆ ತೊಂದರೆ ಇಲ್ಲ ಹೆಲ್ತ್ಗೆ. ಸರ್ ಮೇಜರ್ ಏನು ಪ್ರಾಬ್ಲಮ್ ಇಲ್ಲ ಸರ್, ಮೇಜರ್ ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ಒಂದು ಡಾಕ್ಟರ್ನ ಚೇಂಜ್ ಮಾಡಿ ಅಥವಾ ಹಾಸ್ಪಿಟಲ್ನ ಚೇಂಜ್ ಮಾಡಿ ರಿಸಲ್ಟ್ ಸಿಗುತ್ತೆ. ಯಾಕಂದ್ರೆ ರಾಹು ರೆಟ್ರೋಗ್ರೇಡ್ ಬಂದಿದ್ದಾನೆ. ಸೊ ಅವ್ರೇನೋ ಒಂದು ಹೇಳಿರ್ತಾರೆ, ಡಾಕ್ಟರ್ ಚೇಂಜ್ ಮಾಡಿದ್ರೆ ಏನೂ ಇಲ್ಲ, ಆರಾಮಾಗಿ ಕಳಿಸ್ತಾರೆ. ಯಾಕಂದ್ರೆ ಯಾವುದೇ ನೆಗೆಟಿವ್ ಕಾಂಬಿನೇಷನ್ ಖಂಡಿತ ಇಲ್ಲ. ಸೆಕೆಂಡರಿ ಲೆವೆಲ್ ಅಲ್ಲಿ 8 ಏನೋ ಒಂದು ಬರ್ತಕ್ಕಂಥದ್ದು, ಬುಧ ಬರ್ತಕ್ಕಂಥದ್ದು, ಒಂದು ಫಿಟ್ಸೋ ಅಥವಾ ತಲೆ ಚಕ್ಕರೋ ಏನೋ ಬಂದಿರುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿರಿ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ, ಲೈನಲ್ಲಿ ಇದ್ದೀರಾ? ಹಲೋ. ಹಾ ಹೇಳಿ. ಹಲೋ ಗುರುಜಿ, ನಮಸ್ತೆ. ನಮಸ್ಕಾರ, ಹೇಳಿ ಬೇಗ. ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಜಾಬ್ ಯಾವಾಗ ಆಗುತ್ತೆ? ಎಷ್ಟನೇ ಸತಿ ಕೇಳ್ತಾ ಇದ್ದೀರಾ? ಇದು ಫಸ್ಟ್ ಟೈಮ್ ಗುರುಜಿ. ಹೌದಾ? ಕರೆಕ್ಟ್ ಆಗಿ ಹೇಳ್ಬೇಕು, ಇಲ್ಲಾಂದ್ರೆ ಜಾಬ್ ಸಿಗಲ್ಲ ನಿಮ್ಗೆ. ಇಲ್ಲ ಗುರುಜಿ. ಓಕೆ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗಲ್ಲ, ಜಾತಕಕ್ಕೆ ಹೋಗಲ್ಲ? ಪ್ರಶ್ನೆ ಶಾಸ್ತ್ರ. ಏನ್ ಓದಿದ್ದೀರಾ? ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಎಷ್ಟು ತಿಂಗಳಾಯ್ತು? ಒಂದು 6 ಮಂತ್ ಆಯ್ತು, ಆಗ್ತಾ ಬಂತು. ಯಾವ ಊರು ನಿಮ್ದು? ನಮ್ದು ದಾವಣಗೆರೆ ಗುರುಜಿ. 1 to 240 ಒಂದು ನಂಬರ್ ಹೇಳಿ. 9. ಜಾಬ್. ಯಾಕೆ 6 months ಅಲ್ಲಿ ಅಷ್ಟು ಅರ್ಜೆಂಟ್ ನಿಮ್ಗೆ ಲೈಫಲ್ಲಿ? ಎಲ್ಲ ಓಡೋಗೋ ಪ್ಲಾನ್ ಇದೆಯಾ? ಇಲ್ಲ ಗುರುಜಿ. ಮತ್ತೆ ತುಂಬಾ ಹುಡುಕ್ತಾ ಇದ್ವಿ. ಜಾಬ್ ವಿಚಾರದಲ್ಲಿ 8th house 12th house ಬಂದಿರೋದ್ರಿಂದ ಟೆಕ್ನಿಕಲ್ ಸೈಡು, ಸಾಫ್ಟ್ವೇರ್ ಸೈಡು, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಸೈಡ್ ಅಲ್ಲಿ ನೀವು ಜಾಬ್ ಹುಡುಕ್ಬೇಕು ಮೊದಲು. ಓಕೆ, ಆ ಸೈಡೇ ಇದು ಸೇವ್ ಮಾಡುತ್ತೆ. ಅದರಲ್ಲಿ ನಿಮಗೆ 3-6 ಕಾಂಬಿನೇಷನ್ ಬಂದಿರೋದು, 2-9 ಕಾಂಬಿನೇಷನ್ ಬಂದಿರೋದು, ಜಾಬ್ ಸಿಕ್ಕೇ ಸಿಗುತ್ತೆ. 8th house ಒಂದು ಲೈನ್ ತೋರಿಸುತ್ತೆ, ಆ ಲೈನ್ ನೋಡ್ಕೋಬೇಕು. ಸದ್ಯಕ್ಕೆ ಈಗ ಅಂತರ್ಭುಕ್ತಿಯಲ್ಲಿ ಬಂದಿರತಕ್ಕಂಥದ್ದು ರಾಹು 11-10 ಕಾಂಬಿನೇಷನ್ ಇದೆ, 12 ಕಾಂಬಿನೇಷನ್ ಇದೆ. ರಾಹು ಆದ ಮೇಲೆ ನಿಮಗೆ ಗುರುವಿನ ಕಾಂಬಿನೇಷನ್ ಬರುತ್ತೆ. ಈಗ ಸದ್ಯಕ್ಕೆ ಇಂಟರ್ವ್ಯೂಗಳು ಬರ್ತಾ ಇದೆ ಅಂತ ತೋರಿಸ್ತಾ ಇದೆ. ನೀವು ಫೈನಲೈಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ ಅಸ್ಟ್ರಾಲಜಿ. ಈಗ 11th ಡಿಸೆಂಬರ್ ಒಳಗಡೆ ನಿಮಗೆ ಒಂದು ಆಫರ್ ಬರುತ್ತೆ. ಸ್ಯಾಟ್ರನ್ ಅಲ್ಲಿ ನೀವು ಜಾಯ್ನ್ ಆಗ್ತೀರಾ. ಸ್ಯಾಟ್ರನ್ ಬೈ ಎಂಡ್ ಆಫ್ ಸ್ಯಾಟ್ರನ್ ಅಂತಂದ್ರೆ ಫೆಬ್ರವರಿ ಸ್ಟಾರ್ಟ್. ಮರ್ಕ್ಯುರಿ ಕಾಂಬಿನೇಷನ್ ಅಲ್ಲಿ 8-3-6 ಕಾಂಬಿನೇಷನ್, ಕಸ್ಪಲಲ್ಲೂ 8-3-6 ಕಾಂಬಿನೇಷನ್. ನೀವು ಫೆಬ್ರವರಿ ಜಾಯ್ನ್ ಆಗೇ ಆಗ್ತೀರಾ, ಟೆನ್ಷನ್ ತಗೋಬೇಡಿ. ನಾವು ಹೇಳಿರೋ ಟೆಕ್ನಿಕಲ್ ಲೈನ್ ಅಲ್ಲಿ ಇದ್ರೆ ಸಕ್ಸಸ್. ಯಾವ ಲೈನ್ ಅಲ್ಲಿ ಇರೋದು ನೀವು? ಕರೆ ಕಟ್ ಆಗಿದೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ ಸರ್, ನಮಸ್ತೆ. ಹೇಳಿ. ನನ್ನ ಹೆಸರು ಶ್ರುತಿ ಅಂತ. ಶ್ರುತಿ. ನನ್ನ ಡೇಟ್ ಆಫ್ ಬರ್ತ್ 25/1/1993. 25/1/1993. ಓಕೆ. ಟೈಮ್ ಹೇಳಿ. 93. ಸಮಯ ಹೇಳಮ್ಮ. ಸಮಯ 11:40 PM. ಹುಟ್ಟಿದ ಊರು? ಮಂಗಳೂರು. ಒಂದು ನಿಮಿಷ ತಾಡ್ರಿ. ಜನವರಿ 1993. ರಾಶಿ ಬಂದ್ಬಿಟ್ಟು ಕುಂಭರಾಶಿಲಿ ಹುಟ್ಟಿದ್ದೀರಾ. ಕುಂಭರಾಶಿಲಿ ಬರ್ತಕ್ಕಂಥದ್ದು ಶತಭಿಷ ನಕ್ಷತ್ರ, ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದೀರಾ. ಈಗ ಪ್ರಸ್ತುತ ದಶಾ ನೋಡೋಣ ಹೇಗಿದೆ ಅಂತ. ಶನಿ ದಶೆ ಕಾಂಬಿನೇಷನ್ ತೋರಿಸ್ತಾ ಇದೆ 938-238. ಯಾವ ಕಾಂಬಿನೇಷನ್ ನೋಡ್ಬೇಕು ಸರ್? ಚೈಲ್ಡ್ ಬರ್ತ್ ಬಗ್ಗೆ ನೋಡ್ಬೇಕಿತ್ತು. ನನಗೆ ಮದುವೆಗೆ 12 ವರ್ಷ ಆಯ್ತು. ಹಾಗೆ ರೀಸೆಂಟ್ಲಿ ಕನ್ಸೀವ್ ಆಗಿ ಅಬೋರ್ಷನ್ ಆಯ್ತು ಸರ್. ಹಾಗೆ ಇನ್ನು ಮುಂದೆ ಕನ್ಸೀವ್ ಆಗ್ತೇನೆ ಅಥವಾ ಹಾಗೆ ಪ್ರಾಬ್ಲಮ್ ಆಗ್ತದೆ ಏನೋ ಕೇಳ್ಬೇಕಿತ್ತು. ಸದ್ಯಕ್ಕೆ ಭುಕ್ತಿ ಶುಕ್ರ 4-11 ತೋರಿಸ್ತಾ ಇದೆ. ಸೊ ವೆರಿ ಬ್ಯಾಡ್ ಇನ್ ಚೈಲ್ಡ್ ಬರ್ತ್ ಅಂತ ತೋರಿಸ್ತಾ ಇದೆ.
ರಿಸಲ್ಟ್ ಕಾಂಪ್ಲಿಕೇಶನ್ ತೋರಿಸ್ತಾ ಇದೆ. ನೆಕ್ಸ್ಟ್ ರಲ್ಲಿ 4. ಓಕೆ, ಸನ್ನಲ್ಲಿ ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ಬುಕ್ತಿಲೇ ಮಾಡಬೇಕು. ಯಾಕಂದ್ರೆ ಈ ಬುಕ್ತಿಲಿ ನೀವು ಮಾಡ್ಕೊಂಡ್ರೆ ಖಂಡಿತ ಫ್ಲಾಪ್ ಆಗುತ್ತೆ. ಸೂರ್ಯನಲ್ಲಿ 2-5-11 ಕಾಂಬಿನೇಷನ್ ಎಕ್ಸಲೆಂಟ್ ಸಕ್ಸಸ್ ಅಂತ ತೋರಿಸ್ತಾ ಇದೆ. ದಶ ಏನಾದ್ರು ಎಸ್ ಅಂತ ನೋಡೋಣ. ದಶ ಎಸ್ ಅಂತ ಇದೆ. ಬುಕ್ತಿಯಿಂದ ನಿಮಗೆ ಸ್ವಲ್ಪ ಹಿಂದೆ ಹೊಡೆದಿದೆ. ಯಾಕಂದ್ರೆ ಚೈಲ್ಡ್ ಬರ್ತ್ ಅಲ್ಲಿ ಈ ಬ್ಯಾಡ್ ಕಾಂಬಿನೇಷನ್ 4-12 ಆದ್ರೆ ಅಲ್ಲಿ ವೆರಿ ಬ್ಯಾಡ್ ಇನ್ ಚೈಲ್ಡ್ ಬರ್ತ್, ಕಾಂಪ್ಲಿಕೇಟೆಡ್ ಇನ್ ಚೈಲ್ಡ್ ಬರ್ತ್ ಅಂತ ಬರ್ತಾ ಇದೆ. ಆ 4th 12th ಲಾಸ್ ಆಫ್ ಚೈಲ್ಡ್ ಅಂತ ನಾವು ತೋರಿಸ್ತೀವಿ. ಹಾಗೆ ಇಲ್ಲಿ ಸೂರ್ಯನಲ್ಲಿ ನಿಮಗೆ ಕಾಂಬಿನೇಷನ್ 5 ಬಂದಿದೆ ನಕ್ಷತ್ರದಲ್ಲಿ. ಸಬ್ಲಾಡಲ್ಲೂ ರಾಹು 2 ರೆಟ್ರೋಗ್ರೇಡ್ ಇದ್ರು. ಸ್ವಲ್ಪ ಮೆಡಿಕಲ್ ಅಸಿಸ್ಟೆನ್ಸ್ ಇಂದ ಹಾಗೆ ಆಗುತ್ತೆ. ಈ ಟೈಮಲ್ಲಿ ದಯವಿಟ್ಟು ಪ್ಲಾನ್ ಮಾಡಿ. ಶನಿ ಮತ್ತೆ ಮುಂದೆ 2025 ಸೂರ್ಯಕ್ಕೆ ಹೋಗ್ಬೇಕಾ? ಅಯ್ಯೋ, ಸೂರ್ಯನ್ಗೆ ಹೋಗ್ಬೇಕು. 2025 ಡಿಸೆಂಬರ್ ಮೇಲೆ ಮೇಡಮ್. 2025 ಡಿಸೆಂಬರ್ ಮೇಲೇನೆ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸೂರ್ಯ ಬರಬೇಕು 2026 ಅಲ್ಲಿ ಡಿಸೆಂಬರ್ ಒಳಗಡೆ ಚೈಲ್ಡ್ ಬರ್ತ್ ಇದೆ. 2026 ಅಲ್ಲಿ ಚೈಲ್ಡ್ ಬರ್ತ್. ಇದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕು ಅಂದ್ರೆ 5-11 ಕಾಂಬಿನೇಷನ್ ಚಂದ್ರನಲ್ಲಿರೋದ್ರಿಂದ ಒಂದು ಬಸರಾ ಪರ್ಲ್ ಅಂತ ನಮ್ಮ ಆಫೀಸಲ್ಲಿ ಸಿಗುತ್ತೆ. ಬಸರಾ ಪರ್ಲ್ನ ಹಾಕೊಳ್ಳಿ. ಗೋಧಿಯನ್ನ ದಾನ ಮಾಡಿ. ಯಾಕಂದ್ರೆ 4-12 ಇರ್ತಕ್ಕಂಥ ಕಾಂಬಿನೇಷನ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಈ 4-12 ಶುಕ್ರನಲ್ಲಿ ಹೋಗಿರೋದೇ ಈ ಒಂದು ಸೂರ್ಯನಿಂದ ಹೋಗಿದೆ. ಪ್ಲಸ್ 12th ಹೌಸ್ ಅಬಾರ್ಷನ್ ಆಗ್ತಕ್ಕಂಥದ್ದು ಗುರುವಿಂದ. ಗುರುನೇ ಚೆನ್ನಾಗಿಲ್ಲ ಇಲ್ಲಿ. ಎಲ್ಲ ಹೇಳ್ಬಿಡ್ತಾರೆ ಕಾಂಪೌಂಡರ್ಗಳು, ಓ ಗುರು 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 ಅಂತ. ಆ ಗುರುನೇ ಇಲ್ಲಿ ವರ್ಸ್ಟ್. ಸೂರ್ಯ ಮತ್ತೆ ಗುರು ವರ್ಸ್ಟ್ ಕಾಂಬಿನೇಷನ್ ಇದ್ದಾರೆ. ಮೋಸ್ಟ್ ಡೇಂಜರಸ್ ಕಾಂಬಿನೇಷನ್ ಇರೋರೇ ಇವರಿಬ್ರು. ಇವರಿಬ್ರಿಗೆ ದಾನ ಮಾಡಬೇಕು. ಯಾವುದನ್ನ ಪ್ರಮೋಟ್ ಮಾಡಬೇಕು ಅಂದ್ರೆ 5th ಹೌಸ್ ಫಸ್ಟ್ ಪ್ರಮೋಟ್ ಮಾಡಬೇಕು. ಅದಾದ್ಮೇಲೆ 9th ಹೌಸ್, ಲಾಸ್ಟ್ 11th ಹೌಸ್. 5th ಹೌಸ್ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು 5-11 ಒಂದರಲ್ಲೇ ಚಂದ್ರ ಬಂದಿದೆ. ಆ ಚಂದ್ರ ಬರೋದೇ ಸೂರ್ಯನ ಬುಕ್ತಿಲಿ. ಆ ಸೂರ್ಯನ ಬುಕ್ತಿ ಬರೋದೇ 2026 ಅಲ್ಲಿ. 12 ಇಯರ್ಸ್ ಆಗಲಿ 15 ಇಯರ್ಸ್ ಆಗಲಿ. ಯಾಕೆಂದ್ರೆ ನಾನು ಹುಟ್ಟಿರೋದು 14 ವರ್ಷ ಆದ್ಮೇಲೆ. ಮೊದಲನೇ ಮಗ ನಮ್ಮ ತಾಯಿಗೆ, ನಮ್ಮ ತಂದೆ ತಾಯಿ ಮದುವೆ ಆದ್ಮೇಲೆ 14 ಇಯರ್ಸ್ ಆದ್ಮೇಲೆ ಫಸ್ಟ್ ಚೈಲ್ಡ್ ಹುಟ್ಟಿರೋದು ನಾನೇ, ದಿನೇಶ್ ಗುರೂಜಿ. ಸೊ ಟೈಮ್ ಮೇಲೆ ವರ್ಕ್ ಆಗುತ್ತೆ. ಸೊ ಆ ಟೈಮಲ್ಲಿ 1 ವರ್ಷ ಕಾಲ ಇರೋದ್ರಿಂದ ಡೆಫಿನೆಟ್ಲಿ ಸಕ್ಸಸ್ ತೋರಿಸ್ತಾ ಇದೆ. ಇಫ್ ಯುವರ್ ಹಾರೋಸ್ಕೋಪ್ ಇಸ್ ಪರ್ಫೆಕ್ಟ್ ಆಸ್ ಪರ್ ದಿ ಟೈಮ್. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ. ಹೇಳಿ. ನಾನು ಆರೋಗ್ಯ ಬಗ್ಗೆ ಕೇಳಬೇಕಿತ್ತು. ಜಾತಕಕ್ಕೆ ಹೋಗಲ್ಲ, ಪ್ರಶ್ನೆಶಾಸ್ತ್ರನ? ಜಾತಕ ಹೇಳಿ. 8/4/1968. ಸಮಯ ರಾತ್ರಿ 11:59. ಹುಟ್ಟಿದೂರು ಮೈಸೂರು. 8 ಏಪ್ರಿಲ್ 1968. ಹೌದು. ಸೊ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದೀರಾ, ಕರೆಕ್ಟಾ? ಆಶ್ಲೇಷ ನಕ್ಷತ್ರ 4ನೇ ಪಾದ. ಸದ್ಯಕ್ಕೆ 2015 ಆದ್ಮೇಲೆ 22 ಆದ್ಮೇಲೆ ರಾಹು ದಶೆ ಪ್ರಾರಂಭವಾಗಿದೆ. ರಾಹುನಲ್ಲಿ ಆರೋಗ್ಯದ ಸಮಸ್ಯೆ ಏನಾರು ಇದೆಯಾ ನೋಡೋಣ. ಫಸ್ಟ್ ಕಾಂಬಿನೇಷನ್ ಅಲ್ಲಿ ಹೆಲ್ತ್ ಹಾಕೋಣ. ಹೆಲ್ತ್ ಅಲ್ಲಿ 4 ಮತ್ತೆ 4 ಲಾಂಗ್ ಟರ್ಮ್ ಆಗಿರ್ತಕ್ಕಂಥದ್ದು. ಆ 4 ಕಾಂಬಿನೇಷನ್ ರಾಹುನೇ. 1-2-3 ಡಾಕ್ಟರ್ನ ಚೇಂಜ್ ಮಾಡಿದ್ರೆ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಯಾಕಂದ್ರೆ ಇವಾಗ ಸ್ಪೈನಲ್ ಸ್ಲಿಪ್ ಡಿಸ್ಕ್ ಆಗಿದೆ. ಡಾಕ್ಟರ್ನ ಚೇಂಜ್ ಮಾಡಿ. ಲಾಂಗ್ ಟರ್ಮ್ ಅಂತ ನಾನು ಹೇಳಿದ್ನಾ? ಲಾಂಗ್ ಟರ್ಮ್ ಇರುತ್ತೆ ರಾಹು. ಅದೇ ನಕ್ಷತ್ರದಲ್ಲಿ 4 ಬಂದ್ರೆ ಅಲ್ಲಿ ಏನಾದ್ರು ಒಂದು 22 ಆದ್ಮೇಲೆ ಸ್ಲಿಪ್ ಮಾಡ್ಬಿಟ್ಟಿರ್ತಾನೆ. ಸ್ವಲ್ಪ ಚೇಂಜ್ ಮಾಡಿ. ಫಿಸಿಯೋಥೆರಪಿ ಅವ್ರು ಯಾರು ಚೇಂಜ್ ಮಾಡಿ. ಒಬ್ಬರ ಹತ್ರ ಹೋದಾಗ ಇನ್ನೊಬ್ಬರ ಹತ್ರ ಹೋಗಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವೆರಿ ಸಿಂಪಲ್. ಹಾಗೆ 4th ಹೌಸ್ಗೆ 2nd ಹೌಸ್ 5th ಹೌಸ್ ಇರ್ತಕ್ಕಂಥದ್ದು ಏನಾರು ಇತ್ತು ಅಂತಂದ್ರೆ ಸ್ವಲ್ಪ ನೀವು ವಾಕಿಂಗ್ ಮಾಡಲೇಬೇಕು. ನಾರ್ಮಲ್ ವಾಕಿಂಗು. ಇಲ್ಲಿ 5th ಹೌಸ್ ಕಾಂಬಿನೇಷನ್ ಯಾವುದು ಸ್ವಲ್ಪ ಮೇಜರ್ ಆಗಿ ತೋರಿಸ್ತಾ ಇಲ್ಲ ನಿಮ್ಮ ಹಾರೋಸ್ಕೋಪ್ ಅಲ್ಲಿ. 3-6-11 ಹೋಗ್ಬೋದು ಶುಕ್ರ. ಮತ್ತೆ 3-7-10. 3 ಇಸ್ ಆಲ್ಸೋ ಎ ಸ್ಟ್ರಾಂಗ್ ಕಾಂಬಿನೇಷನ್ ಫಾರ್ ಹೆಲ್ತ್. ಸೊ ಬಲಗೈ ಕಿರು ಬೆರಳಿಗೆ ಒಂದು ಎಮರಾಲ್ಡ್ ಹಾಕೊಳ್ಳಿ. ಸೊ ಡೆಫಿನೆಟ್ಲಿ ಸ್ವಲ್ಪ ನಿಮಗೆ ಹೆಲ್ತ್ ಅಲ್ಲಿ ಸ್ವಲ್ಪ ಚೂರು ಮುಂದೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಹೆಲ್ತ್ ಅಲ್ಲಿ ಒಂದ್ ಸ್ವಲ್ಪ ಇದು ನೋಡೋಣ ತಡ್ರಿ, ಏನು ಹೇಳುತ್ತೆ. ನಮಗೂ ಅನಾಲಿಸಿಸ್ ಮಾಡ್ಬೋದು ಇವ್ರಿಗೆ ಏನಾದ್ರು ಬರುತ್ತಾ ಅಂತ. ಓಕೆ, ಹೆಲ್ತ್ ಕಾಂಬಿನೇಷನ್ ಅಲ್ಲಿ 8th ಹೌಸ್ ಆಲ್ರೆಡಿ ಇಂಡಿಕೇಶನ್ ಇದೆ. 6th ಅಲ್ಲಿ ಓಕೆ, ಸಪೋರ್ಟ್ ಇಸ್ ಗುಡ್ ಹೆಲ್ತ್ ಇದೆ. 3rd ಹೌಸು ಓಕೆ, ರೈಟ್. ಕಾಂಬಿನೇಷನ್ ಪ್ರೊಫೆಷನ್ ಓಕೆ, ಹೆಲ್ತ್ ಇಸ್ ಮೀಡಿಯಂ. ಓಕೆ, ಡನ್. ಸೊ ಓಕೆ, ಅರ್ಥ ಆಗಿದೆ. ಮುಂದಿನ ಕರೆಗೋಣ. ನಮಸ್ಕಾರ.
ನಮಸ್ಕಾರ, ಮಾತಾಡಿ. ಮಾತಾಡಿ. ಹಲೋ, ನಮಸ್ಕಾರ ಗುರು. ಹಾ, ಹೇಳಿ. ಆರಾಮಿದ್ದೀರಿ? ಹಾ, ಹೇಳಿ. ನಮಸ್ಕಾರ ಗುರುಜಿ, ಆರಾಮಿದ್ದೀರಿ? ಹಾ, ನಾನು ಆರಾಮಿದ್ದೀನಿ, ಹೇಳಿ. ನಮ್ ಮಗ ನಿಮ್ ಕಡೆ ಕ್ಲಾಸ್ ಕಲ್ತಿದ್ದಾರೆ ಈಗ ಒಂದು 10 ವರ್ಷದಿಂದ ಹುಬ್ಳಿ ಒಳಗ. 10 ವರ್ಷದಿಂದ ಹುಬ್ಳಿಲಿ? ಹಾ, 10 ವರ್ಷದಿಂದ. ಹಾ, ವೆರಿ ಗುಡ್, ಹೇಳಿ. 16ನೇ ಇಸ್ವಿ ನೋಡ್ರಿ ಗುರುಜಿ, ಮೋಸ್ಟ್ಲಿ. ಹೌದು, 2016 ಅಲ್ಲಿ ಮಾಡಿದ್ದೀನಿ ಹುಬ್ಳಿಲಿ. ಹೌದ್ರಿ, ಹುಬ್ಳಿ ಒಳಗ್ ಕಲ್ತಿದ್ದ. ಏನಿಲ್ಲ ಗುರುಜಿ, ಈಗ ಒಂದು ಭವಿಷ್ಯದ ಬಗ್ಗೆ ಕೇಳೋಕಾಗಿತ್ತು. ಈಗ ಸುಮಾರು 8 ವರ್ಷ ಅವ ಇದ್ರೊಳಗಿದ್ದನ್ರಿ, ಸೇಲ್ಸ್ ನಾಗಿದ್ದ. ಅದು ಈಗ ಅವಾಗ ಮಾಡ್ಲಿಕ್ಕೆ ಆಗೋಲ್ತಾಗದ. ಈಗೆಲ್ಲ ಈಗೇನ ಇದು ಹೊಂಟಾವ್ ಕೋರ್ಸ್ಗಳೆಲ್ಲ ಮಾಡ್ಸಿವಿ, ಡಾಟಾ ಅನಾಲಿಸಿಸ್ ಮತ್ತ ಸ್ಟಾಪ್ ಪಿಕೋ ಅಂತ. 2 ವರ್ಷ ಜಾಬೇ ಇಲ್ಲ ಗುರುಜಿ, ಮನಿ ಒಳಗ ಇದ್ದಾನ. ಏನ್ ಮಾಡ್ಬೇಕು, ಕಾಜಿ ಆದಂಗ ಆಗ್ಬಿಟ್ಟದ. ಅವ್ರು ಓದಿರ್ತಾರ, ನೋಡ್ಕೊಂಡಿರ್ತಾರಲ್ವಾ, ಗೊತ್ತಿರುತ್ತೆ. ನಿಮ್ಗೆ ಹೇಳಲ್ವೇನೋ ಓದಿದ್ದು ಮೇಲೆ? ಅವರೆಲ್ಲ ರಿಪೀಟ್ ಕ್ಲಾಸಸ್ಗೆ ಏನು ಬಂದಿಲ್ವಾ? 16 ಓದಿದಾರೆ ಅಂದ್ರೆ ಅದು ಬಿಟ್ಟೇ ಬಿಟ್ಟಿರ್ತಾರ ಅವರು. 16 ಆದ್ಮೇಲೆ ಮತ್ತೆ ಇನ್ನೊಂದೇನು ಮೇನ್ ಕೋರ್ಸ್ ಮಾಡ್ಕೊಂಡ್ರಿ ಗುರುಜಿ ನಿಮ್ಮ ಹತ್ರ. ಆದ್ರೂ ನಮ್ಮ ಮೇಲೆ ಯಾಕೆ ಕಾನ್ಫಿಡೆನ್ಸ್ ನಿಮ್ಗೆ? ನನಗೆ ನಂಬಿಕೆ ಬಹಳ ಅದ ಗುರುಜಿ. ನಾವು ನಿಮ್ಗೆ ಬೆಂಗಳೂರ್ಗೂ ಬಂದಿದ್ದೇವ್ರಿ, ಬಸವನಗುಡಿಗೆ. ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ನಾನು ಬಂದಿದ್ದೇರಿ. ನಾನು ನಮ್ಮ ಮನೆಯವರು ಹಿಂಗೆ ನಮಗ್ ನಂಬಿಕೆ ಬಹಳ ಅದ. ಈಗಿಂದ ಟೈಪ್ ಕರ್ತೇವೆ ನಾವು ಭವಿಷ್ಯ. ಅದಕ್ಕ ಬಹಳಷ್ಟು ಹಿಂದಿಂದೆಲ್ಲ ಕುಂದ್ರಿದ್ ಹಿಂಗ್ ತೆಗೆದು ನೋಡಂಗಿಲ್ಲ, ನಮ್ಗೆ ಅದು ಕರೆಕ್ಟ್ ಅನ್ನಿಸ್ತದೆ ಹೇಳೋದು. ಸರಿ, ಓಕೆ. ಅವ್ರ ಜಾತಕ ಹೇಳ್ತೀರಾ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಇಲ್ಲ, ಡೇಟ್ ಆಫ್ ಬರ್ತ್ ಹೇಳ್ತೀನಿ, ಹೇಳಿ. 14/12/94 ಇಸ್ವಿ. 14/12/1994. ಸಮಯ ಮಧ್ಯಾಹ್ನ 1:31. ಹುಟ್ಟಿದೂರು? ಯಾದಗಿರಿ. 14 ಡಿಸೆಂಬರ್ 1994, 1:31 ಮಧ್ಯಾಹ್ನ, ಯಾದಗಿರು. ಮೇಷರಾಶಿ, ಭರಣಿ ನಕ್ಷತ್ರ, 2ನೇ ಪಾದ. ಸದ್ಯಕ್ಕೆ ಅವರಿಗೆ 2024ಕ್ಕೆ ಈಗ ಜಸ್ಟ್ ಇವಾಗ 8ನೇ ಆಗಸ್ಟ್ಗೆ ಚಂದ್ರ ಮುಗೀತು. ಚಂದ್ರ ಮುಗಿದು ಮಂಗಳನ್ ಬಂದಿದೆ. ಚಂದ್ರ ಮುಗಿದು ಮಂಗಳನ್ ಬಂದಿದೆ ಅಂತಂದ್ರೆ ಇಲ್ಲಿ ಮಂಗಳನಲ್ಲಿ ಕಾಂಬಿನೇಷನ್ ಅಲ್ಲಿ ಯಾವ್ದು ಜಾಬ್ ವಿಚಾರ ನೋಡ್ಬೇಕಾ? ಹೌದ್ರಿ, ಜಾಬ್ ಇಲ್ಲ ಗುರುಜಿ, 2 ವರ್ಷ ಆತ್ರಿ ಮನೆಯೊಳಗಿದ್ದಾನ. ಅದರಿಂದ ಮದುವೆ ಲೇಟ್ ಆಗ್ಲಿಕ್ಕೆ ಬಿಟ್ಟಾರ. 5th ಹೌಸ್ ಸೋರ್ಸ್, ಪ್ಲಾನೆಟ್ ಸೋರ್ಸ್ 5th ಹೌಸ್. ಫಸ್ಟ್ 5-9 ಕಾಂಬಿನೇಷನ್ ಬಂದ್ರೆ ಸೋಂಬೇರಿತನ ಬಂದ್ಬಿಟ್ಟಿದೆ. ಇಲ್ಲೂ ಸೋಂಬೇರಿತನ 5-9. ಅವ್ರಿಗೆ ಆಲ್ರೆಡಿ ಹೇಳ್ಕೊಟ್ಟಿರ್ತಾರಲ್ಲ 5-9 ಬಂದ್ರೆ ಸೋಂಬೇರಿತನ ತಿಳ್ಕೊಂಡು ಇನ್ನು ಹೋಗ ಮಲ್ಕೊಂಡ್ರೆ ನಾವೇನ್ ಮಾಡೋಣ? ಈಗ ನಾವು ಹೇಳ್ಕೊಟ್ಟಿರ್ತೀವಿ ಅವ್ರಿಗೆ 5-9 ಕಾಂಬಿನೇಷನ್ ಬಂದ್ರೆ ಸೋಂಬೇರಿತನ. ಈಗ ಪ್ಲಾನೆಟ್ ಅಲ್ಲಿ ಬಂದಿದೆ 1 ಅಂತ ಬಂದಿದೆ. ಅವ್ರಿಗೆ ಏನ್ ಗೊತ್ತಾ, ಸೋಂಬೇರಿತನಕ್ಕೆ ಹೆಚ್ಚಾಗಿ ಅವ್ರಿಗೆ ಏನ್ ತಲೆಯಲ್ಲಿ ಓಡುತ್ತೆ ಅಂದ್ರೆ 7ನೇ ಮನೆಯಲ್ಲಿ ಕಾರಣ ಇರೋದ್ರಿಂದ ನಾನು ಬಿಸ್ನೆಸ್ ಮಾಡ್ಬಿಡ್ತೀನಿ ಅಥವಾ ಏನಾದ್ರು ಸ್ವಂತ ಮಾಡ್ತೀನಿ ಅನ್ನೋದೇ ಇವ್ರಿಗೆ ಜಾಸ್ತಿ ತಲೆಯಲ್ಲಿ. ಅದು ಕೇತುವಿನ ಒಂದು ಕಾಂಬಿನೇಷನ್. ಏನ್ ಮಾಡ್ತೀಯಪ್ಪ ಅಂತಂದ್ರೆ ಅವ್ರಿಗೆ ಕ್ವಶನ್ ಮಾರ್ಕ್ ಅಲ್ಲಿ ಇದಾರೆ. ಯಾಕಂದ್ರೆ ಕೇತು ಇಸ್ ದ ಪ್ಲಾನೆಟ್ ಆಫ್ ಕ್ವಶನ್ ಮಾರ್ಕ್ ಆಲ್ವೇಸ್. ಆಯ್ತು, ಬಿಸ್ನೆಸ್ ಮಾಡೋಣ, 29 ವರ್ಷ ಆಯ್ತು, ಏನ್ ಮಾಡ್ತೀಯಾ? ಒಂದು 10 ಹೇಳ್ತಾರೆ, 10ರಲ್ಲಿ ಯಾವ್ದು ವರ್ಕ್ ಆಗುತ್ತೆ? ತುಂಬಾ ಟಫ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಆಮೇಲೆ ರೆಟ್ರೋಗ್ರೇಡ್, 2 ಗ್ರಹನು ರೆಟ್ರೋಗ್ರೇಡ್ ಆಗಿರೋದ್ರಿಂದ ನಿಮ್ಮ ಯಜಮಾನರು ಅಥವಾ ಯಾರಾದ್ರೂ ಅಣ್ಣ ಯಾರಾದ್ರೂ ಬಿಸ್ನೆಸ್ ಮಾಡಿದ್ರೆ ಅವ್ರ ಜೊತೆ ಮಾಡಿಕೊಂಡು ಮುಂದುವರ್ಸಿದ್ರೆ ಮಾತ್ರ ಇದು ನೆಕ್ಸ್ಟ್ 10 ವರ್ಷ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಯಾರು ಬಿಸ್ನೆಸ್ ಮನ್ ಇಲ್ಲ ಡಾಕ್ಟರ್, ಎಲ್ಲರೂ ಜಾಬ್ ಮೇಲೆ ಇದ್ದಾರೆ ಗುರುಜಿ, ಯಾರು ಬಿಸ್ನೆಸ್ ಮಾಡೋರಿಲ್ಲ ನಮ್ಮಲ್ಲಿ. ಯಾವ್ದಾರು ಒಂದು ಸ್ವಲ್ಪ ಪಕ್ಕದಲ್ಲಿ ಕೂತ್ಕೊಂಡು ಏನಾದ್ರು ಮಾಡುವಂತದ್ದು ನೀವು ಹುಡುಕ್ಬೇಕಾಗತ್ತೆ. ಯಾಕಂದ್ರೆ 5-2-9 ಕಾಂಬಿನೇಷನ್ ಸೋಂಬೇರಿತನ ಕಾಂಬಿನೇಷನ್. ಅದು ಆ ಸೋಂಬೇರಿತನ ಕಾಂಬಿನೇಷನ್ ಇಂದ ಸಿಂಗಲ್ ಅಂದ್ರೆ 1 ಅಂತಂದ್ರೆ ಏನು ಅವರೇ ಅರ್ನ್ ಮಾಡ್ಲೇಬೇಕು, ಹೋಗಿ ದುಡಿಲೇಬೇಕು, ಸೋಂಬೇರಿತನ ಇರುತ್ತೆ. ಪ್ಲಸ್ ಅದು ಅವ್ರ ಮೈಂಡ್ ಅಲ್ಲಿ ಯಾವಾಗ್ಲೂ ಬಿಸ್ನೆಸ್ ಮಾಡಬೇಕು ಅನ್ನೋದು ಇರುತ್ತೆ. 7-7-7. ಸೊ ಅಷ್ಟೇ ವಿಚಾರದಲ್ಲಿ ಇರೋದ್ರಿಂದ ಇದು ಸ್ವಲ್ಪ ನೆಕ್ಸ್ಟ್ 10 years ಹೀಗೇ ನಡೆಯೋದ್ರಿಂದ ಸ್ವಲ್ಪ ಟಫ್ ಕಾಂಬಿನೇಷನ್. ಮುಂದೆ ರಾಹುದೇನಾದ್ರು ಚೆನ್ನಾಗಿದೆಯಾ ಅಂದ್ರೆ ಚೆನ್ನಾಗಿದೆ, ಬಟ್ ಆದ್ರೆ ಅಷ್ಟೊಳಗಡೆ ಅವ್ರಿಗೆ 40 ವರ್ಷ ಹತ್ರ ಆಗ್ಬಿಟ್ಟಿರುತ್ತೆ. 29, 39, 40 ಆಗ್ಬಿಟ್ಟಿರುತ್ತೆ. 40 ಆದ್ಮೇಲೆ ಒಳ್ಳೆ ದಶ ಬಂದ್ರು ಕೂಡ ಸೀಟಿಂಗ್ ಆಗಿರಲ್ಲ. ಸೀಟಿಂಗ್ ಅಂತ ನಾವು ಕರಿತೀವಿ ಯಾವಾಗ್ಲೂ ಕೂಡ ಲೈಫಲ್ಲಿ ಸೀಟಿಂಗ್ ಹಾಕ್ತಕ್ಕಂಥದ್ದು. ಓಕೆ, ಒಂದು ಆಲ್ರೆಡಿ ನಾನು ಹೇಳಿದ್ದೀನಿ, ಕೆಲವು ಕಟ್ ಮಾಡಿದೆ. ಹಲೋ, ಓಕೆ. ಕೈಲಾಶ್ ಯಂತ್ರದ ಬಗ್ಗೆ ತುಂಬಾ ಹೇಳ್ತಾ ಇರ್ತೀನಿ. ತುಂಬಾ ವಾಸ್ತು ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಅದೆಲ್ಲದಕ್ಕೂ ಓವರ್ ಆಲ್ ಹೆಲ್ಪ್ ಆಗ್ತಕ್ಕಂಥದ್ದು ಕೈಲಾಶ್ ಯಂತ್ರ. ನಾನು 2016 ಹೇಳ್ತಾ ಇದ್ದೀನಿ. ಇದೊಂದೇ ಒಂದು
ಬೇರೆಯವರು ಬೇರೆ ಬೇರೆದು ಹೇಳ್ತಾನೆ ಇರ್ತಾರೆ. ನಾನು ಇವತ್ತವರೆಗೂ ಒಂದೇ, ದಿ ಮೋಸ್ಟ್ ಪವರ್ಫುಲ್ ಯಂತ್ರ ವಿಚ್ ವಿಲ್ ಅಟ್ಲೀಸ್ಟ್ ಇನ್ಕ್ರೀಸ್ ಬೈ 25% ಕೈಲಾಶ್ ಯಂತ್ರ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಮಗೆ ಯಾರಿಗಾರು ಕೊಡೋದು, ಯಾರ ಹತ್ರ ತಗೊಳ್ಳೋದು, ಅಲ್ಲಿಂದ ಪ್ರಾಬ್ಲಮ್ ಆಗದೇ ಇರತಕ್ಕಂಥದ್ದು ಅಂತಂದರೆ ಈ ಗೂಬೆ ಉಂಗುರ, ಔಲ್ ರಿಂಗ್, ಇದು ಫಿನಾನ್ಸ್ಗೆ, ಅದು ಓವರ್ ಆಲ್ ಲೈಫು, ಹೆಲ್ತು ಮತ್ತು ಮನೆಗೆ, ಇವೆರಡು ತುಂಬ ಜನಕ್ಕೆ ಸಕ್ಸಸ್ ಕೊಟ್ಟಿದೆ, ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಸೊ ಡಿಸೆಂಬರ್ 21 ನಮ್ಮ ಕ್ಲಾಸಸ್ ಇದೆ, ಜಾಯ್ನ್ ಆಗಿ. ಕಾಂಬಿನೇಷನ್ ಏನು ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಯಾರು ಕಲ್ತಿದ್ರೇನು ಅದೇ ಕಾಂಬಿನೇಷನ್ನೇ, ಅದೇ ಹಣೆ ಬರವೆ. ಅದನ್ನ ಏನಾದ್ರು ಮಾಡಿ ಅವರು ಮುಂದುವರಿಸ್ಬೇಕಷ್ಟೇ. ಇದು ಹಿಂಗಿದ್ದಾಗ ನಾವೇನು ಮಾಡೋಕ್ಕಾಗಲ್ಲ. ಯಾರ ಹತ್ರ ಆದ್ರೂ ಕೆಲಸ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ದಾರಿ ತೋರಿಸುತ್ತೆ, ಬಟ್ ಕಾನ್ಫಿಡೆನ್ಸ್ ಕೊಡುತ್ತೆ. ಓ ಹಿಂಗಿದೆ 10 ವರ್ಷ ಅಂತ ಕಾನ್ಫಿಡೆನ್ಸ್ ಕೊಡುತ್ತೆ. ಆ ಕಾನ್ಫಿಡೆನ್ಸ್ ಮೇಲೆ ನಾವು ಏನೇನು ಚೇಂಜ್ ಮಾಡ್ಬೋದು ಮಾಡ್ಕೋಬೋದು ಅಷ್ಟೇ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21 ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.